ನಮಸ್ಕಾರ ಸ್ನೇಹಿತರೆ, ಪ್ರಿಯ ಸ್ಪರ್ಧಾರ್ಥಿಗಳೇ. ನಾನು ಮಹಾದೇವ್ ತೆಲಿ. ಬನ್ನಿ ಇವತ್ತು ಏನಪ್ಪಾ ಅಂತಂದ್ರ ಯಾವ ವಿಷಯ ಬಗ್ಗೆ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತಂದ್ರ ಭಾರತದ ಕರಾವಳಿ ಭಾರತದ ಕರಾವಳಿ ಪ್ರದೇಶ. ಭಾರತದ ಕರಾವಳಿ ಪ್ರದೇಶಕ್ಕೆ ಸಂಬಂಧಪಟ್ಟಂತ ಕೆಲವು ಪ್ರಶ್ನೆಗಳನ್ನು 10 ಪ್ರಶ್ನೆಗಳನ್ನು ಸ್ವಲ್ಪ ವಿಚಾರದ ನೋಡೋಣ. ಏನೇನಂತ ಅಂತಂದ್ರ ಯಾವ ಪ್ರಶ್ನೆಗಳು ಹೆಂಗ್ ಬರ್ತಾವ ಅಂತ ಸ್ವಲ್ಪ ಡೀಪ್ ಆಗಿ ನೋಡೋಣ. ಓಕೆ. ಯಾವ ಅಂತ ಪ್ರಶ್ನೆಗಳು ನೋಡ್ರಿ. ಭಾರತದ ಉದ್ದನೆಯ ಕರಾವಳಿ ರಾಜ್ಯ ಯಾವ್ದಪ್ಪಾ ಅಂತಂದ್ರೆ ಮಹಾರಾಷ್ಟ್ರದ, ಆಂಧ್ರ ಪ್ರದೇಶದ, ತಮಿಳುನಾಡದ, ಗುಜರಾತ್ ಅದ. ಇದೆಲ್ಲ ಏನ್ ಹೇಳಪ್ಪ ಅಂತ ನೋಡ್ರಿ. ಮಹಾರಾಷ್ಟ್ರದ ಎಷ್ಟು ಕಿಲೋಮೀಟರ್ ಕರಾವಳಿ ಪ್ರದೇಶ ಹೊಂದಿದೆ ಅಂದ್ರೆ 720 ಕಿಲೋಮೀಟರ್ ಕರಾವಳಿ ಪ್ರದೇಶ ಹೊಂದಿದೆ ಮಹಾರಾಷ್ಟ್ರ. ಎಷ್ಟು 7 ಡಿಸ್ಟಿಕ್ಗಳ ಕರಾವಳಿ ಪ್ರದೇಶ ಹರಡಿಕೊಂಡಿದೆ. 10% ಟೋಟಲ್ ಭಾರತದ 10% ಕರಾವಳಿ ಪ್ರದೇಶವನ್ನು ಕೇವಲ ಮಹಾರಾಷ್ಟ್ರ ಹೊಂದಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂದ್ರ ಆಂಧ್ರ ಪ್ರದೇಶದ 975 ಕಿಲೋಮೀಟರ್ ಕರಾವಳಿ ಪ್ರದೇಶಗಳನ್ನು ಆಂಧ್ರ ಪ್ರದೇಶ ಹೊಂದ್ಕೊಂಡದ. ಭಾರತದ ಅಷ್ಟು ಹೇಳ್ಬೇಕಂತಂದ್ರೆ 13% ಭಾರತದ ಕರಾವಳಿ ಪ್ರದೇಶದಲ್ಲೇ ಪಾಲುಗಾರ ಆಗಿದೆ. ಓಕೆ, ತಮಿಳುನಾಡು ಸುಮಾರು 907 ಕಿಲೋಮೀಟರ್ ಕರಾವಳಿ ಪ್ರದೇಶವನ್ನು ಹೊಂದಿದೆ. ಇದರಲ್ಲಿ ಎಷ್ಟಪ್ಪಾ ಅಂತಂದ್ರೆ ಸುಮಾರು 12% ಭಾರತದ ಸುಮಾರು 12% ಕರಾವಳಿ ಪ್ರದೇಶವನ್ನು ಕೇವಲ ತಮಿಳುನಾಡು 12 ರಾಜ್ಯ ಜಿಲ್ಲೆಗಳೊಂದಿಗೆ ಆವರಿಸಿಕೊಂಡಿದೆ. ಓಕೆ, ನೆಕ್ಸ್ಟ್ ಗುಜರಾತ್ ಬರ್ರಿ. ನೆಕ್ಸ್ಟ್ ಗುಜರಾತ್ ಬಂದು 1600 ಕಿಲೋಮೀಟರ್. ಸ್ನೇಹಿತರೆ, 1600 ಕಿಲೋಮೀಟರ್ ಕೋಸ್ಟಲ್ ಏರಿಯಾ ಇದೆ, ಕರಾವಳಿ ಪ್ರದೇಶ ಇದೆ. ಇದು 12 ಜಿಲ್ಲೆಗಳೊಂದಿಗೆ ಅರಳಿಕೊಂಡಿದೆ. ಓಕೆ, ಇದು ಭಾರತದ ಒಟ್ಟು 23% ಕೋಸ್ಟಲ್ ಏರಿಯಾವನ್ನು ಕವರ್ ಮಾಡ್ಕೊಂಡದ. ಓಕೆ, ಇದರಲ್ಲಿ ಗುಜರಾತ್ ಏನ್ ಫೇಮಸ್ ಅಂತಂದ್ರೆ ಇದ್ರ ಬಗ್ಗೆ ಒಂದೆರಡು ಮಾತುಗಳು ಹಂಗೆ ಹೇಳ್ತೀನಿ. ಒಂದು ನೋಡ್ರಿ, ಇಲ್ಲೊಂದು ಫೇಮಸ್ ಪೋರ್ಟ್ ಅದ, ಅದು ಕಂಡ್ಲಾ ಪೋರ್ಟ್ ಅಂತ ಹೇಳಿ. ಇದಕ್ಕೆ ದೀನ್ ದಯಾಳ್ ಪೋರ್ಟ್ ಅಂತಂದ್ರ ಇಲ್ಲಿ ವಾಣಿಜ್ಯಕ್ಕೆ ಪೋರ್ಟ್, ಬಿಸಿನೆಸ್ ತುಂಬಾ ಹೆಸರುವಾಸಿ. ಏನಪ್ಪಾ ಅಂತಂದ್ರೆ ಇಲ್ಲಿ ಯಾವ್ದೋ ತರ ಬಿಸಿನೆಸ್ ಆಗ್ತದ್ರಿ. ತುಂಬಾ ಭಾರತಕ್ಕೆ ಆದಾಯ ಬರುವಂತ ತುಂಬಾ ಬಿಸಿನೆಸ್ ಗಳಾಗುವಂತ ಇಲ್ಲಿ ನಡೀತದ್ರಿ. ಓಕೆ, ಇಲ್ಲಿ ಉತ್ಪಾದನೆ ಏನಾಗ್ತದ ಅಂದ್ರೆ ಮೀನುಗಾರಿಕೆ, ಲವಣಾಂಶ ಇತ್ಯಾದಿಗಳನ್ನು ಇಲ್ಲಿ ಉತ್ಪಾದನೆಗಳನ್ನ ಮಾಡ್ತಾರ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರ ಭಾರತದ ಕರಾವಳಿ ದೈರ್ಘ್ಯ ಎಷ್ಟು? ಭಾರತದ ಕರಾವಳಿಯ ದೈರ್ಘ್ಯ ಎಷ್ಟು? ನೋಡ್ರಿ ಸ್ನೇಹಿತರೆ, ನೋಡ್ರಿ ಇಲ್ಲಿ 5,500 ಕೊಟ್ಟಾನ, 1,100 ಕೊಟ್ಟಾನ, 7,516 ಕೊಟ್ಟಾರ, 8,200 ಕೊಟ್ಟಾರ. ಇಲ್ಲಿ ಏನಪ್ಪಾ ಅಂತಂದ್ರ ಒಂದ್ ವಿಷಯ ನೋಡ್ಬೇಕ್ರಿ. ಪ್ರಶ್ನೆ ಹೆಂಗ್ ಕೇಳ್ತಾರಪ್ಪ ಅಂತಂದ್ರ ಭೂಖಂಡ ಭಾರತದ ಭೂಪ್ರದೇಶದ ಕರಾವಳಿ ಪ್ರದೇಶ ಎಷ್ಟು ಅಂತ ಕೇಳ್ತಾರ. ಆಗ ನೀವು ಈ ಪ್ರಶ್ನೆ ಬರ್ತದ್ರಿ. ಕೇವಲ ಯಾವಾಗ ಭಾರತ ಭೂಪ್ರದೇಶದ ಕರಾವಳಿ ಉದ್ದ ಎಷ್ಟು ಅಂತ ಹೇಳ್ಕಿಸಿಂದ ಆಗ ಈ ಪ್ರಶ್ನೆ ಬರ್ತದ್ರಿ. ಇನ್ನೊಂದ ಭಾರತದ ಒಟ್ಟು ಕರಾವಳಿ ಪ್ರದೇಶದ ಉದ್ದ ಎಷ್ಟು ಅಂತ ಕೇಳಿದಾಗ ಈ ಪ್ರಶ್ನೆ ಬರ್ತದ್ರಿ. ಈಗ ನೋಡ್ರಿ ಹೆಂಗ ಅಂತ ಹೇಳ್ತೀನಿ ನೋಡ್ರಿ. ಇದು ಭೂಪ್ರದೇಶ ಒಟ್ಟು ಸೇರಿದ್ದು ಭೂಪ್ರದೇಶದ 6,100 ಕಿಲೋಮೀಟರ್. ಈ ಮತ್ತೆ ಇನ್ನೊಂದ ದ್ವೀಪಗಳು, ಈಗ ಐಸ್ಲ್ಯಾಂಡ್ ಬರ್ತಾವಲ್ರಿ, ಲಕ್ಷದ್ವೀಪ ಮತ್ತ ನಿಕೋಬಾರ್, ಅಂಡಮಾನ್ ನಿಕೋಬಾರ್, ಇದನ್ನ ಸೇರಿ ಇದ್ರದ್ದು ಎಷ್ಟು ಬರ್ತದೆ ಅಂದ್ರೆ 1,416 ಕಿಲೋಮೀಟರ್ ಬರ್ತದೆ. ಎಲ್ಲೂ ಸೇರಿ 7,516. ಈಗ ನಮಗ್ ಬೇಕಾದ ಪ್ರಶ್ನೆ ಇದ್ರಿ. 7,516 ಕಿಲೋಮೀಟರ್ ಇಷ್ಟು ಬರ್ತದ. ಎಲ್ಲ ನೆನಪಿಟ್ಕೋಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಕೊಂಕಣ ಕರಾವಳಿ ಯಾವ ರಾಜ್ಯಗಳಲ್ಲಿ ಇದೆ? ಕೊಂಕಣ ಕರಾವಳಿ ಯಾವ ರಾಜ್ಯದಲ್ಲಿ ಇದೆ? ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇದು ಕರೆಕ್ಟ್, ಇದು ಆನ್ಸರ್ ಕರೆಕ್ಟ್. ಹೆಂಗಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ, ಕೇರಳ ಇಲ್ಲ, ತಮಿಳುನಾಡು ಇಲ್ಲ, ಗುಜರಾತ್ ಇಲ್ಲ, ಇವಂತರೂ ಇಲ್ಲ. ಸರಿ, ಯಾವ ಕೊಂಕಣಕ್ಕೆ ಯಾವ ಹೊಂದೇವ ಅಂದ್ರೆ ಕರ್ನಾಟಕ, ಮಹಾರಾಷ್ಟ್ರ ಬರ್ತದ, ಕರ್ನಾಟಕ ಬರ್ತದ, ಗೋವಾ ಬರ್ತದ. ಇಲ್ಲಿ ಏನ್ ಕೇಳ್ಯಾರ ಅಂತಂದ್ರೆ ಇದು ಗುಜರಾತ್ ಇಲ್ಲ. ಆದ ಕಾರಣ ಈ ಪ್ರಶ್ನೆಗೆ ಇದು ಉತ್ತರ ಸರಿ ಆಗ್ತದ. ಓಕೆ, ನೆಕ್ಸ್ಟ್ ಭಾರತದಲ್ಲಿ ಯಾವ ಮಹಾನದಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ? ಭಾರತದಲ್ಲಿ ಯಾವ ಮಹಾನದಿ ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ? ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಗಂಗಾ ನದಿ ಮತ್ತು ಗೋದಾವರಿ ನದಿ ಇವೆರಡು ಬಂಗಾಳ ಕೊಲ್ಲಿಯಲ್ಲಿ ಸೇರ್ತಾವ್ರೆ. ಆನ್ಸರ್ ಇಲ್ಲೈತ್ ನೋಡ್ರಿ, ಸಿ ಆನ್ಸರ್ ಆಗ್ತದ. ಎ ಮತ್ತು ಸಿ ತಪ್ಪಾಗ್ಯದ, ಇದಲ್ಲ. ಇದು ನೋಡ್ರಿ ಆನ್ಸರ್ ಡಿ ಆಗ್ತದ್ರಿ. ಎ ಮತ್ತು ಸಿ, ಗಂಗಾ ಮತ್ತು ಗೋದಾವರಿ ಎರಡು ಬಂಗಾಳ ಕೊಲ್ಲಿಗೆ ಸೇರ್ತಾವ.
ನೆನಪಿಟ್ಕೋಬೇಕು. ಓಕೆ, ಕೇರಳ ಪ್ರಸಿದ್ಧ ಕಡಲ ತೀರ ಯಾವುದು? ಇಲ್ಲಿ ನೋಡ್ರಿ, ಕೋವಲಂ ಬೀಚ್ ಅಂತ ಇದೆ ರೀ. ಕೇರಳದ ಪ್ರಸಿದ್ಧ ಕಡಲ ತೀರ ಯಾವುದು? ಕೋವಲಂ ಬೀಚ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ನೋಡ್ರಿ, ಪಶ್ಚಿಮ ಕರಾವಳಿ ಪ್ರದೇಶದ ವೈಶಿಷ್ಟ್ಯವೆಂದರೇನು? ಉಷ್ಣ ವಲಯದ ಅರಣ್ಯಗಳಿಗೆ ಇದು ಫೇಮಸ್ ರೀ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ನೋಡೋಣ್ರಿ. ಈ ಪಶ್ಚಿಮ ವಲಯಕ್ಕೆ ಅರಣ್ಯಗಳು, ಇದು ಪಶ್ಚಿಮ ವಲಯದ ಅರಣ್ಯಗಳು, ಇದು ವೈಶಿಷ್ಟ್ಯತೆ ಇದೆ ನೋಡ್ರಿ. ಏನಪ್ಪಾ ಅಂತಂದ್ರ, ಇದ ಪಶ್ಚಿಮ ಕರಾವಳಿ ಎದಕ್ಕಂದ್ರೆ ಅರಬ್ಬಿ ಸಮುದ್ರ ಹತ್ತಿದೆ ರೀ. ಅರಬ್ಬಿ ಸಮುದ್ರ ತೀರದಲ್ಲದ. ಮತ್ತೆ ಇದು ಗುಜರಾತ್, ಕೇರಳ ವರೆಗೆ, ಗುಜರಾತ್ ಇಂದ ಕೇರಳವರೆಗೆ ಹರಡದ ರೀ. ಓಕೆ, ನೆಕ್ಸ್ಟ್ ಭಾಗಗಳು. ಇದಕ್ಕೊಂದು ಕೆಲವೊಂದು ಭಾಗಗಳಾಗಿ ಹೇಳ್ಬೇಕಂತಂದ್ರ, ಕೊಂಕಣ ಕರಾವಳಿ ಅಂತಂತಾರ. ಇದು ಎಲ್ಲಿ ಬರ್ತದ? ಮಹಾರಾಷ್ಟ್ರ ಮತ್ತು ಗೋವಾಕ್ ಬರ್ತದ. ಕನ್ನಡ ಕರಾವಳಿ ಕರ್ನಾಟಕ ಹತ್ತದ ರೀ. ಮಲಬಾರ್ ಕರಾವಳಿ ಇದು ಕೇರಳಕ್ಕೆ ಬರ್ತದೆ. ಇಲ್ಲಿ ಕೇರಳಕ್ಕೆ ಹತ್ತಿದ್ದು ಮಲಬಾರ್ ಕರಾವಳಿ, ಕರ್ನಾಟಕ ಹತ್ತಿದ್ದು ಕನ್ನಡ ಕರಾವಳಿ. ಈ ತರ ಒಂದ್ ಸ್ವಲ್ಪ ಭಾಗಗಳನ್ನಾಗಿ ಮಾಡ್ಯಾರ. ಈ ವಿಶೇಷತೆ ಏನಂದ್ರೆ, ಇಲ್ಲಿ ಯಾವ ನದಿಗಳ ಪ್ರವಾಹವೂ ಇಲ್ಲ, ಯಾವ ತಿರುವು ಅಥವಾ ಮೋಡ ತರಲ್ಲ. ಇಲ್ಲೊಂದ ಮಡುವ ತರಲ್ಲ, ಮೋಡಲ್ಲ ಸಾರಿ, ಮಡುವ ತರಲ್ಲ. ಈ ನದಿ ಯಾವ ನದಿ ಪ್ರವಾಹನೂ ಇಲ್ಲ, ಮಡವೂ ಇಲ್ಲ. ಇಲ್ಲಿ ಹೆಚ್ಚು ಮಳಿ ಬೀಳ್ತದ. ಮತ್ತು ಕೃಷಿ ಏನೇನಪ್ಪಾ ಅಂತಂದ್ರೆ, ಇಲ್ಲಿ ಅಡಿಕೆ, ಮಾವು, ತೆಂಗು ಈ ತರ ಎಲ್ಲ ಕೃಷಿ ಮಾಡ್ತಾರೆ ಇಲ್ಲಿ. ಇಲ್ಲಿ ಹೆಚ್ಚಿನ ವಿಶೇಷ ಸ್ಪೆಷಲ್ ಏನಂತಂದ್ರೆ, ಇಲ್ಲಿ ನೌಕಾತಾಣಗಳು ಹೆಚ್ಚದಾವ ಮತ್ತು ಪ್ರವಾಸೋದ್ಯಮಿಗೆ ಫೇಮಸ್ ಆದದ್ದು. ಓಕೆ, ನೆಕ್ಸ್ಟ್ ಪ್ರಶ್ನೆ. ಇಲ್ಲಿ ನೋಡ್ರಿ, ಈ ಕೆಳಗಿನ ಯಾವುದು ಪೂರ್ವ ಕರಾವಳಿ ನದಿಯಾಗಿದೆ? ಪ್ರಶ್ನೆ. ಇಲ್ಲಿ ಈ ಕೆಳಗಿನ ಯಾವುದು ಪೂರ್ವ ಕರಾವಳಿ ನದಿಯಾಗಿದೆ? ನರ್ಮದಾ, ತಪ್ತಿ, ಗೋದಾವರಿ, ಮಹಾನದಿ. ಆನ್ಸರ್ ಏನು? ಇದು ಗೋದಾವರಿ ನದಿ ಐತ್ರಿ. ಓಕೆ, ಆನ್ಸರ್ ಇದು ರೀ. ಬಟ್ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಡೀಪ್ ಆಗಿ ಪ್ರಶ್ನೆ ಇದನ್ನ ಮಾಡ್ಕೋತ ಹೋಗೋಣ. ಇಲ್ಲಿ ನೋಡ್ರಿ, ನರ್ಮದಾ ನದಿ ಬಗ್ಗೆ ಒಂದ್ ಸ್ವಲ್ಪ ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಇದು ಮಧ್ಯಪ್ರದೇಶದ ಅಮರಕಂಟಕದ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಪಶ್ಚಿಮ ಮುಖವಾಗಿ ಹರಿಯುತ್ತದೆ ರೀ. ಓಕೆ, ಇದು ಪಶ್ಚಿಮ ಮುಖವಾಗಿ ಹರಿಯುವ ನದಿಗಳು. ಯಾಟ್ ನದಿ ನೋಡ್ರಿ ಪಶ್ಚಿಮ ಮುಖವಾಗಿ? ತಪ್ತಿ ಮತ್ತು ನರ್ಮದಾ. ತಪ್ತಿ ಮತ್ತು ನರ್ಮದಾ ಇವೆರಡು ಭಾರತದಲ್ಲಿ ಪಶ್ಚಿಮ ಮುಖವಾಗಿ ಹರಿಯುವಂತ ನದಿಗಳು. ಓಕೆ, ಇದ್ರ ಉದ್ದ ಎಷ್ಟಪ್ಪಾ ಅಂತಂದ್ರೆ 1312 ಕಿಲೋಮೀಟರ್ ಉದ್ದದ ರೀ ಇದ್ರದ್ದು. 1312 ಕಿಲೋಮೀಟರ್ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಗುಜರಾತ್ ಹರಿದು ಕೊಚ್ಚಿ ಡಿಸ್ಟ್ರಿಕ್ಟ್ ನಲ್ಲಿ ಅರಬ್ಬಿ ಸಮುದ್ರವನ್ನು ಸೇರ್ತದೆ. ಓಕೆ, ಸರ್ದಾರ ಸರೋವರ ಗುಜರಾತ್ ದಲ್ಲಿ ಮತ್ತು ಇಂದಿರಾ ಸಾಗರ ಅಣೆಕಟ್ಟು ಮಧ್ಯಪ್ರದೇಶದಲ್ಲಿ ಇಲ್ಲಿ ಫೇಮಸ್ ಇವು. ಮತ್ತು ಓಂಕಾರೇಶ್ವರ ಅಣೆಕಟ್ಟು ಈ ನದಿಗೆ ಕಟ್ಟಲಾದ ಅಣೆಕಟ್ಟುಗಳು. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರ, ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ತಪ್ತಿ ನದಿ ಬಗ್ಗೆ ಹೇಳೋಣ. ಇದು ಮಧ್ಯಪ್ರದೇಶದ ಮುಲ್ತಾಯಿ ಎಂಬಲ್ಲಿ ಹುಟ್ಕೊಳ್ತದೆ. ಇದು ಪಶ್ಚಿಮಕ್ಕೆ ಈಗಾಗಿ ಹೇಳಿದಂತರ ಪಶ್ಚಿಮಕ್ಕೆ ಹರಿಯುವಂತ ನದಿ. ಪಶ್ಚಿಮಕ್ಕೆ ಹರಿಯುವಂತ ನದಿ ಇದು. ಇದಕ್ಕೆ ಏನಪ್ಪಾ ಅಂತಂದ್ರ 724 ಕಿಲೋಮೀಟರ್ ಹರಿತಾರೆ. 724 ಕಿಲೋಮೀಟರ್ ಅರಬ್ಬಿ ಸಮುದ್ರ ಸೇರ್ತದ್ರಿ. ಓಕೆ, ನೆಕ್ಸ್ಟ್ ಗೋದಾವರಿ ನದಿ. ಗೋದಾವರಿ ನದಿ ಮಹಾರಾಷ್ಟ್ರದಲ್ಲಿ ತ್ರಂಬಕೇಶ್ವರ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಭಾರತದಲ್ಲಿ 2ನೇ ಅತಿ ದೊಡ್ಡ ನದಿಯಾಗಿರುವಂತ ಇದು ಅಂದ್ರೆ, ಪ್ರಥಮ ಸ್ಥಾನದಲ್ಲಿ ಗಂಗಾ ನದಿ ಇದ್ದಾರೆ. ಇದು 2ನೇ ಸ್ಥಾನದಲ್ಲಿ ಇದೆ. ಇದು ಭಾರತದ 2ನೇ ಅತಿ ಉದ್ದವಾದ ನದಿ. ಇದು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ, ಛತ್ತೀಸ್ಗಢ, ಒಡಿಶಾ ಮತ್ತು ಪಡುಚೇರಿಯಲ್ಲಿ ಹರಿತದೆ. ಇದಕ್ಕೆ ಇನ್ನೊಂದು ಏನ್ ಕರೀತಾರ? ದಕ್ಷಿಣದ ಗಂಗೆ ಅಂತ ಕರೀತಾರೆ ಇದಕ್ಕ. ಯಾಕಂದ್ರೆ 2ನೇ ಅತಿ ಉದ್ದವಾದ ನದಿ ಇದು. ನೆಕ್ಸ್ಟ್ ಮಹಾನದಿ. ಇದು ಛತ್ತೀಸ್ಗಢ ಧಾಮರಿ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಸಿಗುವ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ. ಇದು ಪೂರ್ವಕ್ಕೆ ಹರಿಯುವಂತ ನದಿ. 858 ಕಿಲೋಮೀಟರ್ ಒಡಿಸ್ಸಾದಲ್ಲಿ 858 ಕಿಲೋಮೀಟರ್ ಉದ್ದದ ಇದರದು. ಒಡಿಸ್ಸಾದಲ್ಲಿ ಇದು ಕೊನೆಯದಾಗಿ ಒಡಿಸ್ಸಾದಲ್ಲಿ ಕಟಕ್ ಜಿಲ್ಲೆಯಲ್ಲಿ ಬಂಗಾಳ ಕೊಲ್ಲಿಗೆ ಸೇರ್ತದ. ನೆನಪಿಟ್ಕೊಡ್ರಿ, ಪೂರ್ವಕ್ಕೆ ಹರಿದು ಸುಮಾರು 858 ಕಿಲೋಮೀಟರ್ ಇದು ಉದ್ದದ ರೀ. ಕೊನೆಯದಾಗಿ ಒಡಿಸ್ಸಾದಲ್ಲಿ ಕಟಕ್ ಜಿಲ್ಲೆಯಲ್ಲಿ ಬಂಗಾಳ ಕೊಲ್ಲಿಗೆ ಸೇರ್ತದ. ಓಕೆ, ಇದಕ್ಕ ಏನಪ್ಪಾ ಅಂತಂದ್ರೆ, ಒಂದು ಹಿರಾಕುಡ್ ಡ್ಯಾಮ್ ಅಂತ ಕಟ್ಟಿದ್ದಾರೆ ಇದಕ್ಕೆ, ಆಣೆಕಟ್ಟು. ಇದು ವಿಶ್ವದಲ್ಲಿ ಫೇಮಸ್ ಆದಂತ ಆಣೆಕಟ್ಟು. ಉದ್ದಕ್ಕೆ ಎಷ್ಟು ಕಿಲೋಮೀಟರ್ ಅಪ್ಪ ಅಂತಂದ್ರೆ 25 ಕಿಲೋಮೀಟರ್ ಉದ್ದದ ರೀ. 25 ಕಿಲೋಮೀಟರ್ ಉದ್ದವಾದಂತ ಬ್ರಿಡ್ಜ್ ಅನ್ನು ಇದು ಕಟ್ಟಿದಾರ. ಇದಕ್ಕೂ ಫೇಮಸ್ ಆದಂತ ಬ್ರಿಡ್ಜ್ ಇದು, ನಿಮ್ಗೆಲ್ಲ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಮರೀನಾ ಬೀಚ್ ಯಾವ ನಗರದಲ್ಲಿದೆ? ಮರೀನಾ ಬೀಚ್ ಚೆನ್ನೈದಲ್ಲಿದೆ ರೀ. ಇದು ನಿಮ್ಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಇಂಡಿಯನ್ ಓಷಿಯನ್ ಹಿಂದ್ ಮಹಾಸಾಗರ ತಿರುವಿನಲ್ಲಿರುವ ತೀರ್ಥ ಸ್ಥಳ ಯಾವುದು? ಇಲ್ಲಿ ನೋಡ್ರಿ,
ಇಂಡಿಯನ್ ಓಷನ್ ತಿರುವು ಕೊಡುವ ತಿರುವಿನಲ್ಲಿರುವ ತೀರ್ಥ ಸ್ಥಳ ಯಾವುದು? ಪ್ರಶ್ನೆ ಯಾವ ತರ ಕೇಳ್ತಾರ ಅಂದ್ರೆ ಓದಾಕ ನಮ್ಗ ಕನ್ಫ್ಯೂಸ್ ಮಾಡ್ತಾರ್ರಿ. ಈ ತರ ಪ್ರಶ್ನೆ ಕೇಳ್ತಿರ್ತಾರ. ಓಕೆ, ಇದ್ರ ಆನ್ಸರ್ ಏನೋ ಕನ್ಯಾಕುಮಾರಿ ಅದರಿ. ಆನ್ಸರ್ ಕನ್ಯಾಕುಮಾರಿ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಈ ತೀರ್ಥ ಸ್ಥಳಗಳ ಬಗ್ಗೆ ಒಂದ್ ಸ್ವಲ್ಪ ಡೀಪ್ ಆಗಿ ಒಂದ್ ಸ್ವಲ್ಪ ಏನೋ ಓದ್ಬೇಕಂತಂದ್ರ ಇದು ಪುರಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ರೀ. ಪುರಿ ಅನ್ನೋದು ಇದು ಒಡಿಶಾದ ಪುರಿ ಎಂಬ ನಗರದಲ್ಲಿ ಆ ಪೂರ್ವ ಭಾರತದಲ್ಲಿ ಒಡಿಶಾದಲ್ಲಿ ಬಂಗಾಳ ಕೊಲ್ಲಿ ಹತ್ತಿರ ಜಗನ್ನಾಥ್ ಪುರಿ ಅನ್ನೋಂತರ ದೇವಾಲಯ ಇದೆ ರೀ. ಜಗನ್ನಾಥ್ ಅನ್ನೋದು ಇದು ಕೃಷ್ಣನ ಒಂದು ರೂಪ ರೀ. ಇಲ್ಲಿ ಕೃಷ್ಣನ ಒಂದು ರೂಪ. ಇದಕ್ಕೆ ಎರಡು ಇಲ್ಲಿ ಫೇಮಸ್ ಆದ ಗುಡಿಗಳು ಏನಂತಂದ್ರೆ ಬಲಭದ್ರ ಪುರಿ ಜಗನ್ನಾಥನ ತಮ್ಮ ಅಂತ ಅಣ್ಣ ಅಂತ ಸಾರಿ ತಮ್ಮ ಅಣ್ಣ ಅಂತ ಇದ್ ಮಾಡ್ತಾರ. ಇವ್ರ ಅಣ್ಣನ ರೂಪದಲ್ಲಿ, ಸುಭದ್ರೆ ತಂಗಿಯ ರೂಪದಲ್ಲಿ ಇದು ಅಣ್ಣ, ಇವರು ಅಣ್ಣ ಓಕೆ. ಇದು 12ನೇ ಶತಮಾನದಲ್ಲಿ ಗಂಗಾ ವಂಶದ ರಾಜ ಅನಂತ ವರ್ಮ ಚೋಡಗಂಗಾ ನಿರ್ಮಿಸಿದನು. ಇದು ನೋಡ್ರಿ 12ನೇ ಶತಮಾನದಾಗ ಇದ್ ಕಟ್ಟಿದ ಗುಡಿ. ಇದು ನೆನಪಿರ್ಬೇಕು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ಏನ್ ಸ್ವಲ್ಪ ವಿಶೇಷತೆ ಏನಂತಂದ್ರ ಇಲ್ಲಿ ಪುರಿ ಕಡಲ ತೀರ ಒಂದು ಸ್ಪೆಷಲ್ ಆದ ಸ್ಥಳ. ಪುರಿ ಕಡಲ ತೀರ ಇಲ್ಲಿ ಏನಂತಂದ್ರ ಇಲ್ಲಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ದೇವರಿಗೆ ಹೋದರ ಒಂದು ಆ ವಿಶೇಷವಾದ ಪೂಜೆ ಅಂತ ಅನ್ಕೋ ಸ್ವಲ್ಪ ವಿಶೇಷತೆ ಇಲ್ಲಿ ಕಡಲ ತೀರದಲ್ಲಿ ಒಂದು ಪವಿತ್ರವಾದ ಸ್ಥಳ. ಇಲ್ಲಿ ಸ್ನಾನ ಮಾಡ್ಕೊಂಡು ದೇವರಿಗೆ ಹೋಗೋದು. ಮತ್ತೆ ಮತ್ತೊಂದು ಏನಪ್ಪಾ ಅಂದ್ರೆ ವಿಶ್ವ ಪ್ರಸಿದ್ಧ ರಥೋತ್ಸವ. ನಿಮ್ಗೆಲ್ಲ ಗೊತ್ತಿರ್ಬೇಕು ಸ್ನೇಹಿತರೆ. ಮೊನ್ನೆ ಒಂದು ಇದು ಪುರಿ ಜಗನ್ನಾಥ ರಥೋತ್ಸವ ನಡೀತು, ಜಾತ್ರೆ ಆಯ್ತು. ಹಾಗೂ ವಿಶ್ವಕ್ಕೆ ಪ್ರಸಿದ್ಧವಾದ ರಥೋತ್ಸವ ನಡೀತದ್ರಿ. ಓಕೆ, ಇದು ಚಾರ್ಧಾಮ್ದಲ್ಲಿ ಒಂದಾದ ಒಂದು ಪವಿತ್ರ ಸ್ಥಳ. ಪುರಿ ಅನ್ನೋದು ಚಾರ್ಧಾಮ್ ಯಾತ್ರದಲ್ಲಿ ಒಂದು ಪವಿತ್ರ ಸ್ಥಳ. ಇದು ಚಾರ್ಧಾಮ್ ಯಾವ ಬದ್ರಿ, ದ್ವಾರಿಕಾ, ಪುರಿ ಮತ್ತು ರಾಮೇಶ್ವರಂ 4 ಇದಾವದಲ್ಲಿ ಅದರಲ್ಲಿ ಇದೊಂದ್ರಿ. ಇಲ್ಲಿ ಶ್ರೀಯುತ ಆದಿಶಂಕರಾಚಾರ್ಯರು ಗೋವರ್ಧನ ಮಠ ಸ್ಥಾಪನೆ ಇಲ್ಲಿ ಮಾಡಿದ್ರಿ. ಇದು ಗೊತ್ತಿರ್ಬೇಕು ನಮಗೆ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಾಮೇಶ್ವರಂ. ನಿಮ್ಗೆಲ್ಲ ಹೇಳಿದ್ನಲ್ಲ. ಈಗ ಈ ರಾಮೇಶ್ವರಂ ಐತಲ್ರಿ, ಅದ್ರ ಬಗ್ಗೆ ನೋಡೋಣ ಈಗ. ಓಕೆ, ರಾಮೇಶ್ವರಂ ಅನ್ನೋದು ಚಾರಧಾಮಲ್ಲಿ ಇದು ಒಂದಾದ ಹಿಂದೂಗಳ ಪವಿತ್ರವಾದ ಒಂದು ಧರ್ಮ ತೀರ್ಥ ಸ್ಥಳ. ಓಕೆ, ನೆಕ್ಸ್ಟ್ ಇದು ತಮಿಳ್ನಾಡ್ ರಾಮಪುರಂ ಜಿಲ್ಲೆ ಮುನ್ನಾರ್ ಕೊಲ್ಲಿಯ ತೀರದಲ್ಲಿ ಕಂಡು ಬರ್ತದ. ಇಲ್ಲಿ ಅದ ರೀತಿ ಗುಡಿ ಅದ. ಇದು ಗುಡಿ ಎದಕ್ಕೆ ಸಮರ್ಪಣೆ ಅಂದ್ರೆ ಭಗವಾನ್ ಶ್ರೀ ಶಿವನಿಗೆ ಸಮರ್ಪಣೆ ಈ ದೇವಾಲಯ. ಮತ್ತೇನೇನು ಇದರಲ್ಲಿ ಸ್ಪೆಷಲ್ ಪಾತ್ ಅಂದ್ರ ನೋಡ್ರಿ, ಇಲ್ಲಿ ಏನು ವಿಶೇಷ ಐತೆ ಅಂದ್ರ ಈ ಶಿವಲಿಂಗ ಯಾರು ಪ್ರತಿಷ್ಠಾಪನೆ ಮಾಡಿದ್ರು ಅಂತಂದ್ರ ಶ್ರೀಯುತ ರಾವಣನು ಕೊಂದ ಯುದ್ಧದಲ್ಲಿ ಕೊಂದ ನಂತರ ಶಿವನ ತನ್ನ ಪಾಪವನ್ನು ತೊಳೆಯಲು ಒಂದು ಪೂಜೆ ಮಾಡಿದರು. ಆ ಪೂಜೆಗೆ ಹನುಮಂತನು ಕಾಶಿಯಿಂದ ತಂದ ಶಿವಲಿಂಗವನ್ನು ಸ್ವತಃ ಶ್ರೀರಾಮನೇ ರಾಮೇಶ್ವರಂ ಅಲ್ಲಿ ಪ್ರತಿಷ್ಠಾಪಿತ ಇದು ಶಿವಲಿಂಗ ಅಂತಂದ ಪುರಾಣದಲ್ಲಿ ಎಲ್ಲ ನಮ್ಗೆಲ್ಲ ಗೊತ್ತಿರುವಂತ ಒಂದು ಕುರುಹುಗಳಿದಿವೆ. ಇಲ್ಲಿ ನೋಡ್ರಿ, ಕಾಶಿಯಿಂದ ತಂದ ಶಿವಲಿಂಗ ಹನುಮಂತನ ಕಾಶಿಯಿಂದ ತಂದ ಒಂದು. ಓಕೆ, ಇಲ್ಲಿ ಮತ್ತಿಂದ ಏನಪ್ಪಾ ಅಂತಂದ್ರೆ 12 ಪವಿತ್ರ ಕುಂಡಗಳದವ್ರಿ. ಇಲ್ಲೆಲ್ಲ ಸ್ನಾನ ಮಾಡೋದು ಒಂದು ವಿಶೇಷತೆ. ಮತ್ತ ಪಶ್ಚಿಮ ಭಾರತದ ಗುಜರಾತ್ ಕಡಲ ತೀರದಲ್ಲಿ ದ್ವಾರಿಕಾ ನಗರ. ಇದು ನೋಡ್ರಿ ನೆಕ್ಸ್ಟ್ ದ್ವಾರಿಕಾ ಅಂತ ಬತ್ ನೋಡ್ರಿ. ನೆಕ್ಸ್ಟ್ ದ್ವಾರಿಕಾ. ಇದು ಪಶ್ಚಿಮ ಭಾರತದ ಗುಜರಾತದ ಕಡಲ ತೀರದಲ್ಲಿ ದ್ವಾರಿಕಾ ಅಂತ ಒಮ್ಮೆ ನಗರ ಇದರಿ. ಇದು ಸ್ವತಃ ಶ್ರೀಕೃಷ್ಣನೇ ಮಹಾಭಾರತದ ನಂತರ ಶ್ರೀಕೃಷ್ಣನು ಈಗಿನ ಯುದ್ಧ ಆತಲ್ರಿ, ಮಹಾಭಾರತದ ನಂತರ ಶ್ರೀಕೃಷ್ಣನು ತನ್ನ ರಾಜಧಾನಿಯಾಗಿ ಚಿನ್ನದ ನಗರಿ ಅಂತಹ ಒಂದು ದೊಡ್ಡ ಸುಂದರವಾದ ನಗರಿಯನ್ನು ದ್ವಾರಿಕಾ ಅಂತ ಇದರಲ್ಲಿ ಒಂದು ನಗರವನ್ನು ಸ್ಥಾಪನೆ ಮಾಡಿದ್ರು. ಇದ್ರ ಬಗ್ಗೆ ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸ ಅದ ರೀ. ಇದ್ರ ಬಗ್ಗೆ ಸುಮಾರು 2000 ವರ್ಷಗಳ ಹಿಂದಿನ ಇತಿಹಾಸ ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಇದೆ. ಇಲ್ಲಿ ಏನಂತಂದ್ರೆ ಇದು ಸುಮಾರು ವರ್ಷಗಳ ನಂತರ ಇದು ಇವಾಗ ಕಾಣ್ತಾ ಇಲ್ಲ, ಈ ನೀರಿನಲ್ಲಿ ಅದ, ಈ ಮುಳುಗ್ಯದ. ಇದು ಸೇಮ್ ಇಲ್ಲಿ ನೋಡ್ರಿ. ಇಲ್ಲಿ ಗುಡಿ ಇನ್ನೂ ಅದ, ದೇವಾಲಯ ಇನ್ನೂ ನೋಡ್ಬೋದು ನೀವು, ಹೋಗಿ ನೀರಿನಲ್ಲಿ ಅದ, ಮುಳುಗಡೆ ಇದೆ ನೋಡಿ. ಮತ್ತೇನು ಇದ್ರ ಬಗ್ಗೆ ಹೇಳ್ಬೇಕಂತಂದ್ರ ಇಲ್ಲಿ ಶ್ರೀಯುತ ಶಂಕರಾಚಾರ್ಯರು ಶಾರದಾ ಪೀಠವನ್ನು ಸ್ಥಾಪಿಸಿದರು. ಇಲ್ಲೇ ಶಾರದಾಂಬೆ ಅಂತ ಇದರಲ್ಲಿ ಇದು ಶಂಕರಾಚಾರ್ಯರು ಇಲ್ಲಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದರು. ಓಕೆ, ಇಲ್ಲಿ ಚತುರ್ಭುಜ ಹೊಂದಿದ 7 ಅಂತಸ್ತಿನ ಗೋಪುರ ಒಂದು ಇನ್ನೂವರೆಗೆ ಅದರಿ. ಅಲ್ಲೇ ದ್ವಾರಕಾ ನಗರದಲ್ಲಿ ಚತುರ್ಭುಜ ಹೊಂದಿದ 7 ಅಂತಸ್ತಿನ ಗೋಪುರ ದ್ವಾರಕಾ ನಗರದಲ್ಲಿ ನೀರಿನಲ್ಲಿ ಇನ್ನೂವರೆಗೆ ಅದ. ನೀವು ನೋಡ್ಬೋದು, ಇನ್ನೂ ಹೋಗಿ ನೀವು ನೋಡ್ಬೋದು.
ಓಕೆ. ನೆಕ್ಸ್ಟ್ ಅಂತಂದ್ರೆ ಕನ್ಯಾಕುಮಾರಿ. ಕನ್ಯಾಕುಮಾರಿ ಭಾರತದ ಒಂದು ತುದಿ ರೀ. ಭಾರತ ಭೂಖಂಡದ ಒಂದು ತುದಿ. ಭಾರತ ಎಲ್ಲಿಂದ ಸ್ಟಾರ್ಟ್ ಆಗ್ತದ ನಿಮ್ ಮುಂಚೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು. ಭಾರತದ ಎಲ್ಲಿಂದ ಸ್ಟಾರ್ಟ್ ಆಗ್ತದ ಅಂತ ಹೇಳಿ ಕೇಸಿಂದ ಇಂದಿರಾ ಪಾಯಿಂಟ್ ಅಂತ ನೋಡ್ರಿ, ಇಲ್ಲಿ ಇಲ್ಲದ ನೋಡ್ರಿ. ಇಂದಿರಾ ಪಾಯಿಂಟ್ ತಮಿಳುನಾಡದಲ್ಲಿದೆ. ಓಕೆ. ಇಲ್ಲಿ ಸಂಗಮ ಎದಕ್ ಸಂಗಮ ಅಂತಂದ್ರ ಇಲ್ಲಿ 3 ಸಮುದ್ರಗಳು ಸೇರ್ತಾವ. ಬಂಗಾಳ ಕೊಲ್ಲಿ, ಅರಬ್ಬಿ ಸಮುದ್ರ ಮತ್ತು ಹಿಂದೂ ಮಹಾಸಾಗರ. ಇಲ್ಲಿ 3 ಸಂಗಮಗಳು ಸೇರಿ ಇಲ್ಲಿ ಒಂದ ಪವಿತ್ರವಾದ ಸ್ನಾನ ಮಾಡಬಹುದು. ಪವಿತ್ರ ಸ್ನಾನ ಅಂತಾರೆ ಇಲ್ಲಿ. ಇಲ್ಲಿ ಇಲ್ಲಿ ಕನ್ಯಾಕುಮಾರಿಯನ್ನು ದುರ್ಗೆಯ ರೂಪದಲ್ಲಿ ಪೂಜಿಸ್ತಾರ. ಈ ಕನ್ಯಾಕುಮಾರಿಯನ್ನು ದುರ್ಗೆಯ ರೂಪದಲ್ಲಿ ಪೂಜನೆ ಮಾಡ್ತಾರ. ಇದೊಂದು ಶಕ್ತಿ ಪೀಠದಾಗ ಒಂದು ಬರ್ತದ. ಇದೊಂದು ಪವಿತ್ರವಾದ ಶಕ್ತಿ ಪೀಠ ಅಂತ ಅನ್ನಬಹುದು. ಇಲ್ಲಿ ಏನಪ್ಪಾ ಅಂತಂದ್ರ ಸ್ಪೆಷಲ್ ಏನಂತ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಅತಿ ಮತ್ತು ಇನ್ನು ಕೆಲವು ರಾಜ್ಯಗಳಲ್ಲಿ ಅದಾವ. ಬಟ್ ಇಲ್ಲಿ ಒಂದು ಸ್ಪೆಷಲ್ ಒಂಥರ ಸುಂದರವಾದ ದೃಶ್ಯವನ್ನು ನೋಡಲು ಇದು ಮಾಡಬಹುದು. ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರ ಶ್ರೀ ವಿವೇಕಾನಂದ ಪ್ರತಿಮೆ ಇಲ್ಲಿ ಕನ್ಯಾಕುಮಾರಿ ಎಲ್ಲ ನಿಮ್ಗೆಲ್ಲ ಗೊತ್ತಿರುವಂತ ವಿಷಯ. ತಿರುವಳ್ಳುವರ್ ಇವರು ತಮಿಳ್ನಾಡಿನ ನಮ್ಗೆ ಹೆಂಗ್ ಕರ್ನಾಟಕದವ್ರ ಕುವೆಂಪು ಅವರು ಅದರಲ್ಲ ಆ ತರ ಇವು ತಮಿಳ್ನಾಡಿಗೆ ಒಂದು ಕವಿಗಳು. ಇವರು 132 ಅಡಿ ಎತ್ತರದ ಪ್ರತಿಮೆ ಇವರು ತಿರುವಳ್ಳುವರ್ ಕವಿಗಳದ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಇಲ್ಲಿ ನೋಡ್ರಿ ಇನ್ನದರಿ ಗಾಂಧಿ ಮಂದಿರ ಅಂತ ಅನ್ನೋಂಥದ್ದು ಇಲ್ಲಿ ಅದ. ಇಲ್ಲಿ ಕನ್ಯಾಕುಮಾರಿಯಲ್ಲಿ ಗಾಂಧಿ ಮಂದಿರ ಅಂತಂದದ. ಏನಪ್ಪಾ ಅಂತಂದ್ರೆ ಗಾಂಧೀಜಿ ಅವರ ಅಸ್ಥಿಗಳನ್ನು ಅಲ್ಲೇ ಹೋಗಿಟ್ಟಿದ್ದಾರೆ. ಅವ್ರಿಗೆ ಒಂದ್ ಸ್ವಲ್ಪ ಕೆಲವು ವಸ್ತುಗಳನ್ನ ಅಲ್ಲಿ ಒಂದು ಗಾಂಧಿ ಮಂದಿರ ಅಂತ ಹೇಳ್ಕೊಂಡು ಅಲ್ಲಿ ಇರ್ತಾರೆ. ಅವ್ರಿಗೆ ಒಂದ್ ಸ್ವಲ್ಪ ಶಾಂತತೆ ವಿಶ್ರಾಂತಿ ತಗೊಳ್ಳಿಕ್ಕೆ ಒಂಥರ ಏಕಾಂತವಾಗಿ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಒಂದು ಜಾಗಗಳು ಎಲ್ಲ ಇಲ್ಲಿ ಅವ್ರು ಮಾಡಿದ ಒಂದ್ ಸ್ವಲ್ಪ ಜಾಗಗಳು ಅದಾವ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಕನ್ಯಾಕುಮಾರಿ ಆಯ್ತ್ರಿ. ಇಲ್ಲಿ ಸಂಗಮ ಅಂತಾರೆ. 3 ಸಂಗಮಗಳು ಸೇರಿ ಇಲ್ಲಿ ಸ್ನಾನ ಮಾಡಿ ದೇವರಿಗೆ ಪೂಜನೆ ಮಾಡೋದು ಒಂದು ವಿಶೇಷತೆ. ಇದೇನಪ್ಪ ಅದು ಕನ್ಯಾಕುಮಾರಿ ಇನ್ನೊಂದ್ ಸ್ವಲ್ಪ ಏನ್ ಹೇಳ್ಬೇಕಂತಂದ್ರ ಕನ್ಯಾಕುಮಾರಿ ಅಂತ ಯಾಕೆ ಹೆಸರು ಬರ್ತಂದ್ರೆ ಇದು ಶಿವನಿಗೆ ಒಂದು ಈ ಕನ್ಯಾಕುಮಾರಿ ಶಿವನಿಗೆ ಮದುವೆ ಆಗಲು ಹೋಗಿದ್ದಳಂತ. ಹೋಗುವಾಗ ಶಿವನು ಬರದೇ ಕಾರಣ ಇನ್ನು ಈ ಕನ್ಯಾಕುಮಾರಿಯನ್ನು ಕನ್ಯೆಯ ರೂಪದಲ್ಲಿ ಪೂಜನೆ ಮಾಡ್ತಾರೆ. ಯಾಕಂದ್ರೆ ಶಿವ ಬರ್ಲಿಲ್ಲ ಅಂತ ಇದು ಒಂದು ಪುರಾಣದಲ್ಲಿ ಕುರುಹು. ಓಕೆ. ಯಾವ್ದ ಇದ ಕಾರಣ ಕನ್ಯಾಕುಮಾರಿಯನ್ನು ಇನ್ನು ದುರ್ಗೆಯ ರೂಪದಲ್ಲಿ ಕನ್ಯೆಯ ರೂಪದಲ್ಲಿ ಒಂದು ಪೂಜೆ ಮಾಡ್ತಾರ. ಓಕೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಭಾರತದ ಬಂಗಾಳ ಕೊಲ್ಲಿಯ ಯಾವ ಭಾಗಕ್ಕೆ ಸೇರುತ್ತದೆ? ಇದು ಪೂರ್ವ ಭಾಗಕ್ಕೆ ಸೇರ್ತದೆ. ಓಕೆ. ನೆಕ್ಸ್ಟ್ ಇದು ಭಾರತದ ಬಂಗಾಳ ಕೊಲ್ಲಿ ಪೂರ್ವ ಭಾಗಕ್ಕೆ ಸೇರ್ತದ. ಇದ್ರ ಬಗ್ಗೆ ಏನಪ್ಪಾ ಅಂತಂದ್ರೆ ಇದು ಬಂಗಾಳ ಕೊಲ್ಲಿ ಯಾವ್ಯಾವ ರಾಜ್ಯಗಳು ಹತ್ತದಾವು? ವೆಸ್ಟ್ ಬೆಂಗಾಲ್, ಒಡಿಸ್ಸಾ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತ ಪುಡುಚೇರಿ ಕರೈಕಲ್ ಅಂತಂದ್ ಒಂದು ಏರಿಯಾ ಆಗ್ತದ. ಪೂರಾ ಪುಡುಚೇರಿ ಹತ್ತಂಗಿಲ್ಲ. ಮತ್ತು ಭಾರತದ ಬಹುಪಾಲು ನದಿಗಳು ಬಂಗಾಳ ಕೊಲ್ಲಿಗೆ ಸೇರ್ತಾವ. ಭಾರತದ ಬಹುಪಾಲು ನದಿಗಳು ಬಂಗಾಳ ಕೊಲ್ಲಿಗೆ ಸೇರ್ತಾವ. ಮತ್ತ ಇಲ್ಲಿ ಕೆಲವೊಂದು ಬಂದರಗಳು, ಪ್ರಮುಖ ಬಂದರಗಳು ಯಾವ್ಯಾವಪ್ಪ ಅಂತಂದ್ರೆ ಕಲ್ಕತ್ತಾ, ಪಾರಾದೀಪ, ವಿಶಾಖಪಟ್ಟಣ, ಚೆನ್ನೈ ಮತ್ತು ಇತ್ಯಾದಿ. ಈ ಒಂದು ಫೇಮಸ್ ಒಂದ್ ಸ್ವಲ್ಪ ಪ್ರಸಿದ್ಧವಾದ ಬಂದರಗಳು. ಓಕೆ. ನಮಸ್ಕಾರ. ಏನಾದ್ರೂ ನಿಮ್ಗೆ ಈ ಯಾವುದೇ ತರಹದ ವಿಡಿಯೋಗಳು ಇಷ್ಟ ಆದ್ರ ಕಮೆಂಟ್ ಮಾಡ್ರಿ. ಯಾವ ವಿಷಯ ಬಗ್ಗೆ ಮಾಡ್ಬೇಕಂತಂದ್ರೆ ಅದನ್ನ ಹೇಳ್ರಿ, ಅದನ್ನ ಮಾಡೋಣ. ಓಕೆ. ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.